ನಮಸ್ಕಾರ. ಈ ವಿಶೇಷ ವಿವರಣೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಬರೀ ಒಂದು ಸಾಮಾನ್ಯ ಕಥೆಯ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಇತಿಹಾಸ, ವಿಜ್ಞಾನ ಮತ್ತು ಪುರಾಣಗಳ ನಡುವೆ ಬೆಸೆದುಕೊಂಡಿರುವ ಒಂದು ರೋಮಾಂಚಕಾರಿ ಕೊಂಡಿಯ ಬಗ್ಗೆ ಮಾತಾಡಲಿದ್ದೇವೆ. ಅದೇ ಸಮುದ್ರದಾಳದಲ್ಲಿ ಮುಳುಗಿರುವ ಕೃಷ್ಣನ ಆ ಅದ್ಭುತ ಸಾಮ್ರಾಜ್ಯ ದ್ವಾರಕೆ. ಖಂಡಿತವಾಗಿಯೂ ಇದೊಂದು ಬೃಹತ್ ರಹಸ್ಯ, ನಮ್ಮೆಲ್ಲರನ್ನೂ ಬೆರಗುಗೊಳಿಸುವಂತಹದ್ದು. ಸರಿ, ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಇದು ಸಾಮಾನ್ಯ ನಗರವಲ್ಲ, ಇದು ಶ್ರೀಕೃಷ್ಣನು ವಾಸಿಸಿದ ಪವಿತ್ರ ದ್ವಾರಕಾ ನಗರಿ. ಹೌದು, ಇದು ಸುಮ್ಮನೆ ಕಲ್ಲು ಮಣ್ಣಿನಿಂದ ಕಟ್ಟಿದ ಊರಾಗಿರಲಿಲ್ಲ. ಬದಲಾಗಿ ಇದು ಸ್ವತಃ ಶ್ರೀಕೃಷ್ಣನ ಹೆಜ್ಜೆಗಳಿಂದ ಪಾವನವಾದ ಅತೀವ ಪವಿತ್ರವಾದ ಸ್ಥಳ. ಇದರ ಕಲ್ಪನೆ ಮಾಡಿದರನ್ನೇ ಸಾತು ನಮ್ಮೆಲ್ಲರಲ್ಲೂ ಒಂದು ರೀತಿಯ ಭಕ್ತಿ ಮತ್ತು ಅಗಾಧವಾದ ವಿಸ್ಮಯ ತಾನಾಗೆ ಮೂಡುತ್ತಲ್ವಾ. ದಿವ್ಯ ನಗರಿ ದ್ವಾರಕೆ. ಸಾವಿರಾರು ವರ್ಷಗಳ ಹಿಂದೆ ಆ ಸುವರ್ಣ ಯುಗ ಹೇಗಿತ್ತು ಅಂತ ನಾವೀಗ ನೋಡೋಣ. ಒಮ್ಮೆ ಕಣ್ಮುಚ್ಚಿ ಪ್ರಾಚೀನ ದ್ವಾರಕೆಯ ಆ ಅದ್ಭುತ ದೃಶ್ಯಾವಳಿಯನ್ನ ಊಹಿಸ್ಕೊಳ್ಳಿ. ಬರೀ ಸ್ವರ್ಣ ಮಂದಿರಗಳು, ಕಣ್ಣು ಕೋರೈಸುವಂಥ ವೈಭವಮಯ ಅರಮನೆಗಳು ಮತ್ತು ಬೃಹತ್ ದೇವಾಲಯಗಳು. ಮೂಲಗಳು ಹೇಳೋ ಪ್ರಕಾರ ಆ ಅರಮನೆಗಳ ಸೌಂದರ್ಯ ಎಷ್ಟಿತ್ತಪ್ಪ ಅಂದರೆ ಇಡೀ ನಗರವೇ ಚಿನ್ನದ ಥರ ಹೊಳಿತಿತ್ತಂತೆ. ಕಡಲ ತೀರದಲ್ಲಿ ಹೊಳಿತಿದ್ದ ಆ ಚಿನ್ನದ ಅರಮನೆಗಳು ಮತ್ತು ಭವ್ಯ ದೇವಾಲಯಗಳ ವಾಸ್ತುಶಿಲ್ಪ ನಿಜಕ್ಕೂ ಅಂದಿನ ಯಾದವರ ಶ್ರೀಮಂತಿಕೆಯನ್ನ ಮತ್ತು ಶ್ರೀಕೃಷ್ಣನ ದಿವ್ಯತೆಯನ್ನ ಇಡೀ ಜಗತ್ತಿಗೆ ಎತ್ತಿ ತೋರಿಸುವಂತಿತ್ತು. ಯಾದವರ ರಕ್ಷಣೆಗಾಗಿ ನಿರ್ಮಾಣ. ಇಷ್ಟೊಂದು ಅದ್ಭುತವಾದ, ಇಷ್ಟೊಂದು ಭವ್ಯವಾದ ನಗರನ್ನ ಕಟ್ಟಿದ್ದಾದ್ರೂ ಯಾಕೆ? ಬನ್ನಿ ಇದರ ಹಿಂದಿರೋ ಹಿನ್ನೆಲೆ ತಿಳಿಯೋಣ. ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ದ್ವಾರಕೆ ನಿರ್ಮಾಣ ಆಗಿದ್ದು ಮಥುರೆಯಿಂದ ಯಾದವರನ್ನ ರಕ್ಷಣೆ ಮಾಡೋದಕ್ಕೆ. ಮಥುರೆಯಲ್ಲಿ ಆಗ್ತಿದ್ದ ನಿರಂತರ ದಾಳಿಗಳು ಮತ್ತೆ ಅಪಾಯಗಳಿಂದ ತನ್ನ ಜನರನ್ನ ಪಾರು ಮಾಡೋಕೆ ಅಂತ ಕೃಷ್ಣ ಒಂದು ಅತ್ಯಂತ ಸುರಕ್ಷಿತವಾದ, ಶತ್ರುಗಳಿಗೆ ಸುಲಭವಾಗಿ ಪ್ರವೇಶ ಮಾಡೋಕೆ ಆಗದಂತಹ ಜಾಗನ ಹುಡುಕ್ತ. ಸಮುದ್ರದ ತೀರದಲ್ಲಿ ಈ ಮಹಾನಗರ ಕಟ್ಟಿದ್ದು ಬರೀ ಒಂದು ರಕ್ಷಣಾ ತಂತ್ರ ಮಾತ್ರ ಆಗಿರಲಿಲ್ಲ, ಬದಲಾಗಿ ತನ್ನ ಜನರ ಮೇಲೆ ಕೃಷ್ಣನಿಗಿದ್ದ ಅಪಾರ ಕಾಳಜಿಗೆ ಇದೊಂದು ಅತಿ ದೊಡ್ಡ ಸಾಕ್ಷಿ. ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದ ಅತ್ಯಂತ ನಿರ್ಣಾಯಕ ಅಂಶ ಏನಂದ್ರೆ, ದ್ವಾರಕೆ ಕೇವಲ ಒಂದು ಭೌತಿಕ ನಗರವಾಗಿರಲಿಲ್ಲ, ಅದು ಧರ್ಮದ ಪ್ರತೀಕ, ಯಾದವರ ಅಚಲ ಭಕ್ತಿಯ ಚಿಹ್ನೆ ಮತ್ತೆ ಸಾಕ್ಷಾತ್ ಕೃಷ್ಣನ ದಿವ್ಯ ಲೋಕ. ಕೃಷ್ಣನ ಆಳ್ವಿಕೆಯಲ್ಲಿ ಅಲ್ಲಿ ಧರ್ಮ, ನ್ಯಾಯ ಮತ್ತೆ ಸಮೃದ್ಧಿ ಸದಾ ನೆಲೆಸಿತ್ತು. ಆ ಪವಿತ್ರ ನಗರದ ಪ್ರತಿಯೊಂದು ಕಣವು ಕೃಷ್ಣನ ದಿವ್ಯತೆಯ ಕಥೆನೇ ಹೇಳುತ್ತಿತ್ತು. ಆದರೆ ಕಾಲದ ಕ್ರೂರ ಆಟ, ಪ್ರಕೃತಿಯ ನಿಯಮಗಳು ಯಾರಿಗೂ ಮಣಿಯುವುದಿಲ್ಲ. ಆ ಭವ್ಯ ಸುವರ್ಣ ನಗರಿಗೂ ಒಂದು ದುರಂತ ಅಂತ್ಯ ಕಾದಿತ್ತು. ಇಲ್ಲಿ ನಾವು ಸ್ವಲ್ಪ ವಿರಾಮ ತಗೊಳ್ಬೇಕು. ಯಾಕಂದ್ರೆ ಕಾಲದ ಆ ಕ್ರೂರ ಆಟ ಶುರುವಾಯ್ತು ನೋಡಿ. ದ್ವಾರಕೆಯ ಇಡೀ ಕಥೆಯಲ್ಲಿ ಇದು ಅತ್ಯಂತ ನೋವಿನ ತಿರುವು. ಅರಮನೆಗಳ ಸೌಂದರ್ಯ ಇರ್ಬೋದು ಅಥವಾ ಭವ್ಯ ಸುವರ್ಣ ಮಂದಿರಗಳೇ ಇರ್ಬೋದು, ಕಾಲನ ಎದುರು ಯಾವುದು ಶಾಶ್ವತವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಘಟನೆ ನಮಗೆ ಪದೇ ಪದೇ ನೆನಪಿಸುತ್ತೆ. ಆ ದುರಂತದ ತೀವ್ರತೆ ಎಷ್ಟಿತ್ತಪ್ಪ ಅಂದ್ರೆ, ಮೊದಲನೇದಾಗಿ ಶ್ರೀಕೃಷ್ಣ ತನ್ನ ಅವತಾರ ಮುಗಿಸಿ ಈ ಭೂಮಿನ ತೊರೆದ. ಆ ಕ್ಷಣದಲ್ಲೇ ದ್ವಾರಕೆಯ ಜೀವನಾಡಿಯೇ ಕಳಿಸಿಬಿದ್ದಂತಾಯಿತು. ಕೃಷ್ಣನ ನಿರ್ಗಮನದ ಬೆನ್ನಲ್ಲೇ ಭೀಕರವಾದ ಕಡಲಿನ ಅಲೆಗಳು ದ್ವಾರಕೆಯ ಮೇಲೆರಗಿದವು. ಯಾವುದೇ ಕರುಣೆ ಇಲ್ಲದೆ ಇಡೀ ಸಮುದ್ರ ಆ ಸುವರ್ಣ ನಗರಿಯನ್ನ ಸಂಪೂರ್ಣವಾಗಿ ನುಂಗಿಬಿಡ್ತು. ನಮ್ಮ ಕೃಷ್ಣನ ಆ ದಿವ್ಯ ನಗರಿ ಶಾಶ್ವತವಾಗಿ ನೀರಿನ ಪಾಲಾಯಿತು. ಸಮುದ್ರದಾಳದ ರಹಸ್ಯ. ಆ ದಂತಕಥೆಗಳ ದುರಂತದ ನಂತರ ಈಗ ನಾವು ಇಂದಿನ ವಾಸ್ತವಕ್ಕೆ ಬರೋಣ. ಈಗ ಈ ಹೋಲಿಕೆ ನೋಡಿ, ನಿಜಕ್ಕೂ ನಮ್ಮನ್ನ ಆಳವಾದ ಚಿಂತನೆಗೆ ದುಡುತ್ತೆ. ಅಂದು ಭವ್ಯವಾಗಿ ಹೊಳೆಯುತ್ತಿದ್ದ ಆ ನಗರ, ಚಿನ್ನದ ಅರಮನೆಗಳಿಂದ ಕಂಗೊಳಿಸುತ್ತಿದ್ದ ಆ ಯಾದವ ಸಾಮ್ರಾಜ್ಯ, ಇಂದು ಸಮುದ್ರದ ಆಳದಲ್ಲಿ ಅತ್ಯಂತ ಮೌನವಾಗಿ ಕತ್ತಲಿನಲ್ಲಿ ಮಲಗಿದೆ. ಗತಕಾಲದ ವೈಭವ ಮತ್ತು ಇಂದಿನ ಪ್ರಕೃತಿಯ ಮಡಿಲಲ್ಲಿ ಅಡಗಿರೋ ಅಗಾಧತೆ ಎಂಥ ಅದ್ಭುತವಾದ, ಕಣ್ಣಿಗೆ ಕಟ್ಟುವಂಥ ವ್ಯತ್ಯಾಸ ಅಲ್ವಾ ಇದು? ಇಂದಿನ ಪುರಾತತ್ವ ಸಂಶೋಧನೆಗಳು. ಹಾಗಾದ್ರೆ ಈ ಹಳೆಯ ಕಥೆಗಳೆಲ್ಲ ಬರೀ ಕಟ್ಟುಕಥೆಗಳ? ಖಂಡಿತ ಅಲ್ಲ. ಸಮುದ್ರದಾಳದಲ್ಲಿ ವಿಜ್ಞಾನ ಏನನ್ನ ಪತ್ತೆ ಹಚ್ಚಿದೆ ಅಂತ ನೋಡೋಣ ಬನ್ನಿ. ಇವತ್ತಿನ ಆಧುನಿಕ ವಿಜ್ಞಾನಕ್ಕೂ ನಮ್ಮ ಪ್ರಾಚೀನ ಇತಿಹಾಸಕ್ಕೂ ಒಂದು ಬಲವಾದ ಕೊಂಡಿ ಇದೆ. ಗುಜರಾತ್ ಕರಾವಳಿಯ ಸಮುದ್ರದ ಕೆಳಗೆ ನಡೆದ ಪರಿಶೋಧನೆಗಳಲ್ಲಿ ಏನೇನು ಸಿಕ್ಕಿದೆ ಗೊತ್ತಾ? ಆ ಸಮುದ್ರದಾಳದಲ್ಲಿ ಪುರಾತನ ಗೋಡೆಗಳ ಅಡಿಪಾಯಗಳು, ಬೃಹತ್ ಕಂಬಗಳು ಮತ್ತು ದೇವಾಲಯಗಳ ಅವಶೇಷಗಳು ಪತ್ತೆಯಾಗಿವೆ. ನಾವಾಗಲೇ ಮಾತನಾಡಿದ್ವಲ್ಲ, ಆ ವೈಭವಮಯ ಅರಮನೆಗಳು ಮತ್ತು ಭವ್ಯ ದೇವಾಲಯಗಳ ಕಲ್ಲಿನ ಸಾಕ್ಷಿಗಳು ಇಂದಿಗೂ ಆ ಸಮುದ್ರದ ತಳದಲ್ಲಿ ಭದ್ರವಾಗಿವೆ. ಈ ಪ್ರತಿಯೊಂದು ಅವಶೇಷವೂ ಸಮುದ್ರದಾಳದಲ್ಲಿ ಅಡಗಿರೋ ಆ ಪ್ರಾಚೀನ ವಾಸ್ತುಶಿಲ್ಪದ ಕೌಶಲ್ಯನ ಇಡೀ ಜಗತ್ತಿಗೆ ಸಾರ್ತಿದೆ. ಸಮುದ್ರದ ಅಡಿಯಲ್ಲಿ ಮಲಗಿರೋ ಆ ಪವಿತ್ರ ನಗರಿ ಇಂದಿಗೂ ಒಂದು ಬಿಡಿಸಲಾಗದ ರಹಸ್ಯ. ಅದು ಭಕ್ತರಿಗೆ ಒಂದು ಅಚಲವಾದ ಭಕ್ತಿಯ ಸಂಕೇತ, ಹಾಗೆಯೇ ಇತಿಹಾಸಕಾರರಿಗೆ ಇದೊಂದು ಅದ್ಭುತವಾದ ಇತಿಹಾಸ. ಈ ಕಲ್ಲಿನ ಅವಶೇಷಗಳು ದ್ವಾರಕೆಯ ಆ ಭವ್ಯ ಪರಂಪರೆ ಮತ್ತು ಕೃಷ್ಣನ ನೆನಪುಗಳನ್ನ ಇಂದಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಜೀವಂತವಾಗಿ ಉಳಿಸಿವೆ. ಈ ಎಲ್ಲ ಸಾಕ್ಷಿಗಳನ್ನ, ಪುರಾಣದ ಕಥೆಗಳನ್ನ ಮತ್ತೆ ಸಮುದ್ರದಾಳದ ಅವಶೇಷಗಳನ್ನ ನೋಡಿದ ಮೇಲೆ ಅಂತಿಮವಾಗಿ ನಮ್ಮೆಲ್ಲರ ತಲೆಯಲ್ಲಿ ಬರೋ ಒಂದೇ ಒಂದು ಪ್ರಶ್ನೆ: ಸಮುದ್ರದ ತಳದಲ್ಲಿರೋದು ಕೃಷ್ಣನ ನಿಜವಾದ ದ್ವಾರಕೆಯೇ? ಇದು ನಮ್ಮನ್ನ ಇನ್ನಷ್ಟು ಅನ್ವೇಷಣೆ ಮಾಡೋಕೆ, ನಮ್ಮ ಪರಂಪರೆಯ ಬಗ್ಗೆ ನಾವು ಹೆಮ್ಮೆ ಪಡೋಕೆ ಖಂಡಿತ ಪ್ರೇರೇಪಿಸುತ್ತೆ.
ಇತಿಹಾಸ, ವಿಜ್ಞಾನ ಮತ್ತು ನಂಬಿಕೆಗಳ ಈ ವಿಶೇಷ ವಿವರಣೆ ನಿಮ್ಮೆಲ್ಲರಿಗೂ ಹೊಸ ವಿಚಾರಗಳನ್ನು ತಿಳಿಸಿದೆ ಅಂತ ಭಾವಿಸ್ತೀನಿ. ಜೈ ಶ್ರೀಕೃಷ್ಣ.